ಏರಿಕೆ ಇಳಿಕೆಯ ಬಳಿಕ ಈಗ ಚಿನ್ನ ಮತ್ತೆ ಬೆಳ್ಳಿಯ ದರದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. 10 ಗ್ರಾಂ ಗೋಲ್ಡ್ ರೇಟ್ 1,59,000 ರೂಪಾಯಿ. ಬಹಳ ಏರಿಕೆ ಇಳಿಕೆ ಆಗ್ತಾ ಇತ್ತು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ನಲ್ಲಿ. ಸದ್ಯಕ್ಕೆ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. 10 ಗ್ರಾಂ ಗೋಲ್ಡ್ ರೇಟ್ 1,59,000 ರೂಪಾಯಿ. ಕೆಜಿ ಸಿಲ್ವರ್ ಬೆಲೆ 2,62,000 ರೂಪಾಯಿ. ನಿರಂತರವಾಗಿ ಏರಿಕೆಯ ಬಳಿಕ ಚಿನ್ನದ ರೇಟ್ನಲ್ಲಿ ಸ್ಥಿರತೆ ಇದೆ. ಕಳೆದ 3-4 ದಿನಗಳಿಂದ ಏರಿಕೆ ಕಾಣದ ಬಂಗಾರ, ಚಿನ್ನದ ರೇಟ್ ಸ್ಥಿರವಾಗಿದ್ರು ಬೆಳ್ಳಿ ಬೆಲೆಯಲ್ಲಿ ಇಳಿಕೆಯಾಗಿದೆ. ದೊಡ್ಡದಾಗಿ ಅಲ್ಲದಿದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಡೌನ್ ಆಗಿದೆ. 5,000-6,000 ರೇಂಜ್ನಲ್ಲಿ ನಿತ್ಯವೂ ಸಿಲ್ವರ್ ರೇಟ್ ಇಳಿಕೆಯಾಗ್ತಾ ಇದೆ. ಇಂದು ಮಾರ್ಕೆಟ್ ಓಪನ್ ಬಳಿಕ ಹೂಡಿಕೆದಾರರ ನಿರೀಕ್ಷೆ ಕೂಡ ಇದೆ. ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ? ಹೂಡಿಕೆದಾರರು ಗ್ರಾಹಕರಲ್ಲಿ ಚಿನ್ನ ಬೆಳ್ಳಿ ರೇಟ್ ಸಸ್ಪೆನ್ಸ್. ಏರಿಕೆ ಇಳಿಕೆಯ ಬಳಿಕ ಈಗ ಚಿನ್ನ ಮತ್ತೆ ಬೆಳ್ಳಿಯ ದರದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. 10 ಗ್ರಾಂ ಗೋಲ್ಡ್ ರೇಟ್ 1,59,000 ರೂಪಾಯಿ ಇದೆ. ಇನ್ನು ಕೆಜಿ ಸಿಲ್ವರ್ ರೇಟ್ ಅನ್ನು ನಾವು ಗಮನಿಸ್ತಾ ಹೋದ್ರೆ 2,62,000 ರೂಪಾಯಿ ಇದೆ. ನಿರಂತರವಾಗಿ ಏರಿಕೆಯ ಬಳಿಕ ಈಗ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. ಕಳೆದ 3-4 ದಿನಗಳಿಂದ ಏರಿಕೆಯನ್ನೇ ಕಂಡಿಲ್ಲ ಬಂಗಾರ. ಚಿನ್ನದ ರೇಟ್ ಸ್ಥಿರವಾಗಿದ್ರೂ ಕೂಡ ಬೆಳ್ಳಿ ಬೆಲೆಯಲ್ಲಿ ಮಾತ್ರ ಇಳಿಕೆ ಆಗಿದೆ. ದೊಡ್ಡದಾಗಿ ಅಲ್ಲದಿದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಡೌನ್ ಆಗಿದೆ. ಇನ್ನು ಈ ಒಂದು ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಸಣ್ಣ ಪ್ರಮಾಣದಲ್ಲಿ ಬೆಳ್ಳಿಯ ರೇಟ್ ಕಡಿಮೆ ಆದ್ರೂ ಕೂಡ ಅದು ಒಂದು ರೀತಿಯ ಖುಷಿಯ ವಿಚಾರ. ಇಂದು ಮಾರ್ಕೆಟ್ ಓಪನ್ ಬಳಿಕ ಹೂಡಿಕೆದಾರರಿಗೆ ಬಹಳ ನಿರೀಕ್ಷೆ ಇದೆ. ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಹೆಚ್ಚಾದ್ರೆ ನಾವು ಹಾಕಿರುವಂತಹ ಹೂಡಿಕೆಯನ್ನ ತೆಗೆದುಕೊಳ್ಬೇಕಾ ಅಥವಾ ಬೇಡವಾ, ಆ ರೀತಿಯ ಯೋಚನೆಗಳನ್ನ ಹೂಡಿಕೆದಾರರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಗ್ರಾಹಕರು ಕೂಡ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾನು ಚಿನ್ನದ ರೇಟ್ ಕಡಿಮೆ ಆದ್ರೆ ಈ ಒಂದು ಟೈಮಲ್ಲಿ ಪರ್ಚೇಸ್ ಮಾಡೋದು ಸೂಕ್ತನಾ ಅಥವಾ ಇನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡಿಮೆ ಆಗುತ್ತಾ ಎಂಬ ಆಲೋಚನೆಯಲ್ಲಿ ಗ್ರಾಹಕರಿದ್ದಾರೆ. ಒಟ್ಟಿನಲ್ಲಿ ಬಹಳ ಸಸ್ಪೆನ್ಸ್ ಆಗಿದೆ ಏನೆಲ್ಲ ಆಗಬಹುದು ಈ ಒಂದು ಮಾರ್ಕೆಟ್ನಲ್ಲಿ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಯಾಕೆಂತಂದ್ರೆ ಇತ್ತೀಚೆಗೆ ನೀವು ಗಮನಿಸ್ತಾ ಇರಬಹುದು, ಚಿನ್ನದ ರೇಟ್ ಆಗಿರಬಹುದು ಅಥವಾ ಈ ಒಂದು ಬೆಳ್ಳಿಯ ರೇಟ್ ಆಗಿರಬಹುದು ಒಂದು ವಾರದಿಂದ ಸ್ವಲ್ಪ ಏರಿಕೆ ಇಳಿಕೆ ಆಗ್ತಾ ಇದೆ. ಆದ್ರೆ ಅದಕ್ಕೂ ಮೊದಲು ಈ ಒಂದು ಚಿನ್ನದ ರೇಟ್ ಕೂಡ ತಾ ಮುಂದು ಅಂತ ಓಡ್ತಾ ಇತ್ತು. ಬೆಳ್ಳಿ ರೇಟು ಅಷ್ಟೇ ಬಹಳ ಹೆಚ್ಚಾಗ್ತಾ ಇತ್ತು. ಜನಸಾಮಾನ್ಯರಂತೂ ಬಹಳ ಟೆನ್ಷನ್ ನಲ್ಲಿದ್ರು. ಈ ರೀತಿಯಾಗಿ ಚಿನ್ನ ಮತ್ತೆ ಬೆಳ್ಳಿ ಎರಡರ ರೇಟ್ ಕೂಡ ಏರಿಕೆ ಆಗ್ತಾ ಇದ್ರೆ ನಮ್ಮ ಮಕ್ಕಳ ಮದುವೆಗೆ ನಾವು ಏನು ಮಾಡಬೇಕು, ಈ ಒಂದು ಚಿನ್ನವನ್ನ ನಾವು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಅಟ್ಲೀಸ್ಟ್ ಚಿನ್ನವನ್ನ ಪರ್ಚೇಸ್ ಮಾಡಿಲ್ಲ ಅಂದ್ರೂ ಕೂಡ ಬೆಳ್ಳಿಯನ್ನ ಹೆಂಗ್ ನಾವು ಪರ್ಚೇಸ್ ಮಾಡೋದು ಅಂತ ಬಹಳ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಒಂದು ವಾರದಿಂದ ನೀವು ಗಮನಿಸ್ತಾ ಇರಬಹುದು, ಒಂದು ವಾರ ಆವಾಗಿಂದನೂ ಅಷ್ಟೇ ಸ್ವಲ್ಪ ಏರಿಳಿತ ಆಗ್ತಾ ಇದೆ. ಅಂದ್ರೆ ಹಾವು ಏಣಿ ಆಟ ನಡೀತಾ ಇದೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ನಲ್ಲಿ. ಸದ್ಯಕ್ಕೆ ಚಿನ್ನ ಒಂದು ಸ್ಥಿರತೆಯನ್ನ ಕಾಪಾಡ್ಕೊಂಡಿದೆ. ಅಂದ್ರೆ ಯಾವುದೇ ರೀತಿಯ ವೇರಿಯೇಷನ್ ಸದ್ಯಕ್ಕಿಲ್ಲ. ಹೋಗ್ತಾ ಹೋಗ್ತಾ ಮಾರ್ಕೆಟ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಮತ್ತೆ ಹೆಚ್ಚಾದರೂ ಹೆಚ್ಚಾಗಬಹುದು ಅಥವಾ ಒಂದು ವೇಳೆ ಕಡಿಮೆ ಕೂಡ ಆಗಬಹುದು. ಯಾಕೆಂತಂದರೆ ನಾವು ಇಷ್ಟೇ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ, ಇಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಮಾರ್ಕೆಟ್ನಲ್ಲಿ ಆಗುವಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಚೇಂಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್. ಸದ್ಯಕ್ಕೆ 3-4 ದಿನಗಳಿಂದ ಒಂದು ಚಿನ್ನದಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಇಲ್ಲ. ಆದರೆ ಬೆಳ್ಳಿಯಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಎಷ್ಟೋ ಜನ ಬೆಳ್ಳಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಒಂದು ಚಿನ್ನಕ್ಕಿಂತ ಹೆಚ್ಚಾಗಿ ಒಂದು ಶುಭ ಕಾರ್ಯಗಳಲ್ಲಿ ಬೆಳ್ಳಿಯನ್ನ ಬಳಕೆ ಮಾಡ್ತಾರೆ. ಬೆಳ್ಳಿಯನ್ನ ಒಂದು ಒಳಿತಿನ ಸಂಕೇತ ಅಂತ ಹಿಂದಿನಿಂದಲೂ ಕೂಡ ನಂಬ್ತಾ ಇದ್ದಾರೆ, ಈಗಲೂ ಕೂಡ ಅದನ್ನೇ ನಂಬ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿಯನ್ನ ನಾವು ಪರ್ಚೇಸ್ ಮಾಡಿದ್ರೆ ಎಷ್ಟು ಸೂಕ್ತ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೇನಾದ್ರೂ ಕಡಿಮೆ ಆದ್ರೆ ಗ್ರಾಹಕರಿಗೆ ಲಾಭ ಆಗುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಯೋಚನೆ ಮಾಡ್ತಾರೆ. ಜೊತೆಗೆ ಹೂಡಿಕೆದಾರರು ಕೂಡ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಮೇಲೆ ನಿಗಾ ಇಟ್ಟಿರ್ತಾರೆ. ಕೆಲವೊಂದಷ್ಟು ಜನ ಇನ್ವೆಸ್ಟ್ ಮಾಡಿರ್ತಾರೆ. ಒಂದು ವೇಳೆ ಏನಾದರೂ ಈಗ ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಜಾಸ್ತಿ ಆದರೆ ನಾವು ಮಾಡಿರುವಂತಹ ಇನ್ವೆಸ್ಟ್ಗೆ ಎಷ್ಟರ ಮಟ್ಟಿಗೆ ಲಾಭ ಬರುತ್ತೆ, ಆ ಒಂದು ಲಾಭವನ್ನು ನಾವು ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡ್ರೆ ಸೂಕ್ತ ಆಗತ್ತಾ, ಅಥವಾ ಏನಾದರೂ ಈಗ ಹೊಸದಾಗಿ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಈಗ ಕಡಿಮೆ ಆದಂತಹ ಸಂದರ್ಭದಲ್ಲಿ ನಾವು ಹೂಡಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಆಗುತ್ತೆ, ನಾವು ಯಾವ ಸಂದರ್ಭದಲ್ಲಿ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಾಕಷ್ಟು ಲೆಕ್ಕಾಚಾರವನ್ನು ಹೂಡಿಕೆದಾರರು ಕೂಡ ಹಾಕ್ತಾ ಇದ್ದಾರೆ. ಇನ್ನು ಗ್ರಾಹಕರು ಅಷ್ಟೇ, ನಾವು ಈ ಒಂದು ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡಬೇಕಾ ಬೆಳ್ಳಿ ಖರೀದಿ ಮಾಡಬೇಕಾ ಎಲ್ಲವನ್ನು ಕೂಡ ಗ್ರಾಹಕರು ಕೂಡ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೋಡಬೇಕಾಗುತ್ತೆ 9 ಗಂಟೆ ಮೇಲೆ ಏನಾದರೂ ಚೇಂಜಸ್ ಆಗುತ್ತಾ ಅಂತ. ಯಾಕೆಂತಂದರೆ ಮಾರ್ಕೆಟ್ನಲ್ಲಿ 9 ಗಂಟೆಯ ನಂತರ ಕೆಲವೊಂದಿಷ್ಟು ಚೇಂಜಸ್ ಆಗುತ್ತೆ.